ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕೈಟ್ ಲರ್ನಿಂಗ್. KCET 2026 ಎಕ್ಸಾಮ್ ಬರೆಯೋಕೆ ತಯಾರಿ ಮಾಡುತ್ತಿದ್ದೀರಾ? ಆದರೆ ಒಂದೇ ಒಂದು ಪ್ರಶ್ನೆ, ಈ ಪರೀಕ್ಷೆ ಬಗ್ಗೆ ನಿಮಗೆ ಎಷ್ಟು ಸ್ಪಷ್ಟವಾದ ಮಾಹಿತಿ ಇದೆ? ಬಹಳಷ್ಟು ವಿದ್ಯಾರ್ಥಿಗಳು ಎಕ್ಸಾಮ್ ಪ್ಯಾಟರ್ನ್ ಗೊತ್ತಿಲ್ಲದೆ ಓದಲು ಶುರು ಮಾಡುತ್ತಾರೆ. ಕೆಲವರು ಅರ್ಜಿ ಫಾರ್ಮ್ ಕೂಡ ಸರಿಯಾಗಿ ಫಿಲ್ ಮಾಡುತ್ತಾ ಇಲ್ಲ. ಡೇಟ್ಸ್ ಕನ್ಫ್ಯೂಷನ್, ಸಿಲೆಬಸ್ ಕನ್ಫ್ಯೂಷನ್, ಎಲ್ಲದರಲ್ಲಿಯೂ ಗೊಂದಲ. ಆದರೆ ಇಂದಿನ ವಿಡಿಯೋದಲ್ಲಿ KCET 2026 ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡುತ್ತೇನೆ, ಬನ್ನಿ. ಪರೀಕ್ಷೆಯ ಮಾದರಿ, ದಿನಾಂಕಗಳು, ಪಠ್ಯಕ್ರಮ, ತಯಾರಿ ವಿಧಾನ ಎಲ್ಲವನ್ನೂ ಸ್ಪಷ್ಟವಾಗಿ ಮಾತನಾಡುತ್ತೇನೆ, ಬನ್ನಿ. KCET ಯಾಕೆ ಮುಖ್ಯ? KCET ನಲ್ಲಿ ಉತ್ತಮ ಸ್ಥಾನ ಪಡೆದರೆ ಕರ್ನಾಟಕದ ಪ್ರಮುಖ ವೃತ್ತಿಪರ ಪದವಿಗಳಲ್ಲಿ ಪ್ರವೇಶ ಮಾಡಲು ಸಾಧ್ಯವಾಗುತ್ತೆ. ಇಂಜಿನಿಯರಿಂಗ್, ಅದೇ ರೀತಿ ಬಿ ಫಾರ್ಮಾ, ಫಾರ್ಮಾ ಡಿ, ಅಗ್ರಿಕಲ್ಚರ್, ವೆಟನರಿ, ಸೈನ್ಸ್, ಸೀರಿಯಲ್ ಕಲ್ಚರ್, BSc ನರ್ಸಿಂಗ್, BPT, ಅದೇ ರೀತಿ ಅಲೈಡ್ ಹೆಲ್ತ್ ಸೈನ್ಸ್, ಆರ್ಕಿಟೆಕ್ಚರ್, ನ್ಯಾಚುರೋಪತಿ ಅಂಡ್ ಯೋಗ. ಸೊ ಸರಳವಾಗಿ ಹೇಳುವುದಾದರೆ, ಪ್ರೊಫೆಷನಲ್ ಕೋರ್ಸಸ್ ಇನ್ ಕರ್ನಾಟಕ KCET is mandatory. ಸೊ ಸಬ್ಜೆಕ್ಟ್ ರಿಕ್ವೈರ್ಡ್ಸ್ ಏನಂದ್ರೆ, ಕೋರ್ಸ್ ವೈಸ್ ನೋಡುವುದಾದರೆ ಇಂಜಿನಿಯರಿಂಗ್ ಗೆ ಫಿಸಿಕ್ಸ್, ಅದೇ ರೀತಿ ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್, ಅದೇ ರೀತಿ ಫಾರ್ಮ್ ಸೈನ್ಸ್ ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮ್ಯಾಟಿಕ್ಸ್ ಪ್ಲಸ್ ಬಯಾಲಜಿ. ಫಾರ್ಮಸಿ ಸ್ಟೂಡೆಂಟ್ಸ್ ಗೆ PCM ಅಥವಾ PSB ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ಆಗಿದೆ. ಸೊ ಮೊದಲೇ ಕೋರ್ಸ್ ಡಿಸೈಡ್ ಮಾಡಿಕೊಳ್ಳಿ, ಸಬ್ಜೆಕ್ಟ್ ಪ್ರಿಪರೇಷನ್ ಫಿಕ್ಸ್ ಮಾಡಿ. ಎಕ್ಸಾಮ್ ಪ್ಯಾಟರ್ನ್ ನೋಡುವುದಾದರೆ ಮೋಡ್ ಆಫ್ ಎಕ್ಸಾಮ್ ಬರೋದು ಆಫ್ಲೈನ್ ಆಗಿರುತ್ತೆ. ಅದೇ ರೀತಿ ಮೀಡಿಯಂ ಬರೋದು ಇಂಗ್ಲಿಷ್, ಅದೇ ರೀತಿ ಕನ್ನಡ, ಯಾವುದು ಬೇಕಾದ್ರೂ ಸೆಲೆಕ್ಟ್ ಮಾಡಬಹುದು. ಕ್ವಶನ್ಸ್ ಪೇಪರ್ ಬರೋದು 60 ಪರ್ ಸಬ್ಜೆಕ್ಟ್ ಗೆ, ಅದೇ ರೀತಿ ಡ್ಯೂರೇಷನ್ ಬರೋದು 80 ಮಿನಿಟ್ಸ್ ಪರ್ ಸಬ್ಜೆಕ್ಟ್ ಗೆ. ಕರೆಕ್ಟ್ ಆನ್ಸರ್ +1 ಮಾರ್ಕ್ ಆಗಿದೆ. ರಾಂಗ್ ಆನ್ಸರ್ ಗೆ ಅದೇ ರೀತಿ ನೋ ಆನ್ಸರ್ ಆದರೆ 0. ಇಂಪಾರ್ಟೆಂಟ್ ಆಗಿ ತಿಳಿದುಕೊಳ್ಳಬೇಕಾಗಿರೋದು ನೋ ನೆಗೆಟಿವ್ ಮಾರ್ಕಿಂಗ್, ಇದು ಬಿಗ್ ಅಡ್ವಾಂಟೇಜ್ ಆಗಿದೆ. ರ್ಯಾಂಕ್ ಕ್ಯಾಲ್ಕುಲೇಷನ್ ಹೆಂಗೆ ಮಾಡೋದು? ವೆರಿ ಇಂಪಾರ್ಟೆಂಟ್ ಆಗಿ ತಿಳಿದುಕೊಳ್ಳಬೇಕಾಗಿರೋದು, KCET ರ್ಯಾಂಕ್ 50% PUC ಸೆಕೆಂಡ್ ಇಯರ್ ನಲ್ಲಿ, ಅದೇ ರೀತಿ PCM ಅಥವಾ PSB 50% KCET ಮಾರ್ಕ್ಸ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, PUC ಸೆಕೆಂಡ್ ಇಯರ್ ನಲ್ಲಿ 300ಕ್ಕೆ 270, ಅದೇ ರೀತಿ KCET ನಲ್ಲಿ 180ಕ್ಕೆ 150. ಫೈನಲ್ ಸ್ಕೋರ್ ಬರೋದು 210 ಆಗುತ್ತೆ. ಸೊ ನೋಟ್ ಮಾಡಿಟ್ಟುಕೊಳ್ಳಿ, ಬೋರ್ಡ್ ಮಾರ್ಕ್ಸ್ ಈಕ್ವಲಿ ಇಂಪಾರ್ಟೆಂಟ್ ಆಗಿದೆ. CET ಮಾತ್ರ ಕಾನ್ಸಂಟ್ರೇಟ್ ಮಾಡಿದರೆ ರ್ಯಾಂಕ್ ಡೌನ್ ಆಗುತ್ತೆ. KCET 2026 ಟೈಮ್ ಲೈನ್ ನೋಡುವುದಾದರೆ, January 2026 ನೋಟಿಫಿಕೇಶನ್ ಪ್ಲಸ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಬಹುದು. ಅದೇ ರೀತಿ February 2026 ಲಾಸ್ಟ್ ಡೇಟ್ ಫಾರ್ ಅಪ್ಲಿಕೇಶನ್ ಅಂಡ್ ಫೀಸ್ ಆಗಿರುತ್ತೆ. ಅದೇ ರೀತಿ April 2026 ಅಡ್ಮಿಟ್ ಕಾರ್ಡ್ ಅಥವಾ ಆನ್ಸರ್ ಕೀ ಬರಬಹುದು. May 2026 ರಿಸಲ್ಟ್ ಪ್ಲಸ್ ರ್ಯಾಂಕ್ಸ್ ಲಿಸ್ಟ್ ಆಗುತ್ತೆ. ಸಿಲೆಬಸ್ ಓವರ್ ವ್ಯೂ ನೋಡುವುದಾದರೆ, PUC ಸಿಲೆಬಸ್ ಪ್ಲಸ್ NCERT, ಅದೇ ರೀತಿ ಕರ್ನಾಟಕ ಬೋರ್ಡ್ ಟೆಕ್ಸ್ಟ್ ಬುಕ್, ಇದು ಇನಫ್ ಆಗಿದೆ. ಪ್ರಿಪರೇಷನ್ ಸ್ಟ್ರಾಟಜಿ ಇಂಪಾರ್ಟೆಂಟ್ ಆಗಿದೆ. ಒಂದನೇದಾಗಿ ಫೌಂಡೇಶನ್, NCERT ಪ್ಲಸ್ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ ಸ್ಟ್ರಾಂಗ್ ಬೇಸಿಕ್ಸ್ ಆಗಿದೆ. ಎರಡನೇದಾಗಿ ಪ್ರಾಕ್ಟಿಕ್ಸ್, January March ನಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ಸ್ ಪ್ರಿಪರೇಷನ್ ಮಾಡಿ, ವೀಕ್ಲಿ ಮಾಕ್ ಟೆಸ್ಟ್ ಅಟೆಂಡ್ ಮಾಡಿ. ಇಂಪಾರ್ಟೆಂಟ್ ಆಗಿ ಮಿಸ್ಟೇಕ್ಸ್ ಅವಾಯ್ಡ್ ಮಾಡಬೇಕಾಗಿರೋದು, ಒಂದನೇದು ಅಪ್ಲಿಕೇಶನ್ ಲೇಟ್ ಸಬ್ಮಿಟ್ ಮಾಡೋದು, ಅದೇ ರೀತಿ ಟೂ ಮೆನಿ ಗೈಡ್ ಬುಕ್ಸ್ ಬಳಸೋದು. ಮೂರನೇದಾಗಿ ಬೋರ್ಡ್ ಎಕ್ಸಾಮ್ಸ್ ಇಗ್ನೋರ್ ಮಾಡುವುದು. ನಾಲ್ಕನೇದಾಗಿ ಮಾಕ್ ಟೆಸ್ಟ್ ಪ್ರಾಕ್ಟೀಸ್ ಮಾಡದೇ ಇರೋದು. ಸೊ ಗೆಳೆಯರೆ, ಇದು KCET 2026 ಕಂಪ್ಲೀಟ್ ರೋಡ್ ಮ್ಯಾಪ್ ಆಗಿದೆ. ಮುಖ್ಯವಾಗಿ ನೆನಪಿಡಬೇಕಾಗಿರೋದು, ಬೇಸಿಕ್ ಸ್ಟ್ರಾಂಗ್ ಮಾಡಿಟ್ಟುಕೊಳ್ಳಿ. ಬೋರ್ಡ್ ಪ್ಲಸ್ KCET ಎರಡಕ್ಕೂ ಈಕ್ವಲ್ ಫೋಕಸ್ ಮಾಡಿ. ಅದೇ ರೀತಿ ಕನ್ಸಿಸ್ಟೆನ್ಸಿ, ಟೈಮ್ ಮ್ಯಾನೇಜ್ಮೆಂಟ್, ಇದು ನಿಮ್ಮ ಸಕ್ಸಸ್ ಕೀ ಆಗಿದೆ. ಕಮೆಂಟ್ ನಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ, ಯಾವ ಸಬ್ಜೆಕ್ಟ್ ಅಥವಾ ಸ್ಟ್ರಾಟಜಿ ಬಗ್ಗೆ ಡೀಟೇಲ್ ವಿಡಿಯೋ ಮಾಡಬೇಕು ಅಂತ. ಆಲ್ ದ ಬೆಸ್ಟ್ ಫಾರ್ KCET 2026. ಕೀಪ್ ಸ್ಟಡಿಯಿಂಗ್, ಕೀಪ್ ಸ್ಮೈಲಿಂಗ್, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.